ಕ್ವಶನ್ಗಳನ್ನು ಓದೋದ್ರಿಂದ ನೀವು ಡೆಫಿನೆಟಾಗಿ ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ ಪಾಸ್ ಆಗೇ ಆಗ್ತೀರಾ ಅನ್ನುವಂಥ ನಂಬಿಕೆ ನನಗಿದೆ. ಸೊ ಈ ಕ್ವಶನ್ಗಳನ್ನ ಓದಿದ್ಮೇಲೆ ನಿಮಗೂ ಕೂಡ ನಂಬಿಕೆ ಬಂದೇ ಬರುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಕ್ವೆಶನ್, ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ನಡುವೆ ಇರುವಂತಹ ಡಿಫ್ರೆನ್ಸಸ್ ಕೇಳಿದ್ದಾರೆ. ಐಡಿಯಲ್ ಸೊಲ್ಯೂಷನ್ ವಿಚ್ ಒಬೇ ರೌಲ್ಸ್ ಲಾ, ನಾನ್ ಐಡಿಯಲ್ ಸೊಲ್ಯೂಷನ್ ಡಸ್ ನಾಟ್ ಒಬೇ ರೌಲ್ಸ್ ಲಾ. ಸೊ ರೌಲ್ಸ್ ಲಾನ ಒಬೇ ಮಾಡಲ್ಲ ನಾನ್ ಐಡಿಯಲ್ ಸೊಲ್ಯೂಷನ್. Ideal solution, delta H mixing is equal to 0. Non-ideal solution, delta H mixing is not equal to 0. In ideal solution, delta V mixing is equal to 0. Non-ideal solution, delta V mixing is not equal to 0. So, this is the difference between ideal and non-ideal solutions. Next question, applications of Henry's law. So, Henry's law na applications ಏನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? To increase the solubility of carbon dioxide in soft drinks and soda water, the bottle is sealed under high pressure. So ಸಾಫ್ಟ್ ಡ್ರಿಂಕ್ಸ್ ಮತ್ತು ಸೋಡಾ ವಾಟ್ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾಲಿಬಿಲಿಟಿ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೇಗೆ ಅಂದರೆ, ವಿಚ್ ಈಸ್ ದ ಬಾಟಲ್ ಈಸ್ ಸೀಲ್ಡ್ ಅಂಡರ್ ಹೈ ಪ್ರೆಷರ್ ಟು ಅವಾಯ್ಡ್ ಬೆಂಡ್ಸ್. ಸೊ ಬೆಂಡ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಎಲ್ಲಿ ಅಂದರೆ ಸ್ಕೂಬಾ ಡೈವರ್ಸ್. ಸೊ ಯೂಸ್ ದಿಸ್ ಅಪ್ಲಿಕೇಶನ್ ಇನ್ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್. Next question, what are colligative properties? Name any two colligative properties. So colligative property ಅಂದರೆ ಏನು? The properties of solutions which depend only on the number of solute particles and not on the nature of the solute are called colligative properties. ಸೊ ಕಾಲಿಗೇಟಿವ್ ಪ್ರಾಪರ್ಟಿ ಅನ್ನುವಂಥದ್ದು ಸೊಲ್ಯೂಷನ್ಗೆ ಇರುವಂಥ ಪ್ರಾಪರ್ಟಿ. ಇಲ್ಲಿ ಈ ಪ್ರಾಪರ್ಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಸೊ ಎಷ್ಟು ಪಾರ್ಟಿಕಲ್ಸ್ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಅದರ ನೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಇದನ್ನು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಸೊ ಒಂದೆರಡು ಕಾಲಿಗೇಟಿವ್ ಪ್ರಾಪರ್ಟಿ ಹೇಳೋದಾದರೆ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಆಸ್ಮಾಟಿಕ್ ಪ್ರೆಷರ್. ನೆಕ್ಸ್ಟ್ ಕ್ವೆಶನ್, ಆಸ್ಮೋಸಿಸ್. The flow of solvent from the solvent into the solution through a semi-permeable membrane is called osmosis. ಸೊ ಆಸ್ಮೋಸಿಸ್ ಅಂತ ಅಂದರೆ ಸಾಲ್ವೆಂಟು ಫ್ಲೋ ಆಗ್ತಿದೆ. ಸೊ ಎಲ್ಲಿಂದ? ಸಾಲ್ವೆಂಟ್ ಇಂಟು ದ ಸೊಲ್ಯೂಷನ್. ಸಾಲ್ವೆಂಟಿಂದ ಸೊಲ್ಯೂಷನ್ ಕಡೆಗೆ ಸಾಲ್ವೆಂಟ್ ಫ್ಲೋ ಆಗ್ತಿದೆ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದನ್ನು ಆಸ್ಮೋಸಿಸ್ ಅಂತ ಕರೀತಾರೆ. ರಿವರ್ಸ್ ಆಸ್ಮೋಸಿಸ್ ಅಂದರೆ the direction of osmosis can be reversed if a pressure larger than osmotic pressure is applied to the solution side. That is, now the pure solvent flows out of the solution through the semi-permeable membrane. This phenomenon is called as reverse osmosis. ಸೊ ರಿವರ್ಸ್ ಆಸ್ಮೋಸಿಸ್ ಅಂದರೆ ಹೆಸರಲ್ಲೇ ಇದೆ ನೋಡಿ, ರಿವರ್ಸ್. ಸೊ ಏನು ರಿವರ್ಸ್ ಆಗ್ತಿದೆ? ಆಸ್ಮೋಸಿಸ್. ಆಸ್ಮೋಸಿಸ್ ಆಗುವಂಥ ಡೈರೆಕ್ಷನ್ನ ರಿವರ್ಸ್ ಮಾಡ್ತಾ ಇದ್ದಾರೆ. ಹೇಗೆ? ಆಸ್ಮಾಟಿಕ್ ಪ್ರೆಷರ್ಗಿಂತ ಜಾಸ್ತಿ ಪ್ರೆಷರ್ನ ಸಲ್ಯೂಷನ್ ಸೈಡ್ಗೆ ಅಪ್ಲೈ ಮಾಡ್ತಾರೆ. ಆಗ ಸಲ್ಯೂಷನಿಂದ ಪ್ಯೂರ್ ಸಾಲ್ವೆಂಟು ಫ್ಲೋ ಆಗುತ್ತೆ ಥ್ರೂ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಪ್ರೋಸೆಸ್ಸನ್ನು, ಈ ಫೆನಾಮಿನಾನ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ. ಇದರ ಅಪ್ಲಿಕೇಶನ್ ಕೂಡ ಕೇಳ್ಬೋದು. ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮೋಸಿಸ್, ದಟ್ ಈಸ್ ಡಿಸಲಿನೇಷನ್ ಆಫ್ ಸೀ ವಾಟರ್. ನೆಕ್ಸ್ಟ್ ಒನ್, ಮೊಲಾರಿಟಿ. ಸೊ ಇದನ್ನು ಜಾಸ್ತಿ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಮೊಲಾರಿಟಿ ಅಂದರೆ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಸೊ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟು ಡಿಸಾಲ್ವ್ ಆಗಿದೆ, ಅದು ಅದರ ಮೊಲಾರಿಟಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಹೆನ್ರೀಸ್ ಲಾ, ಗಿವ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಸೊ ಸ್ಟೇಟ್ಮೆಂಟ್, ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಫೇಸ್ is proportional to the mole fraction of the gas in the solution. ಸೊ ವೇಪರ್ ಫೇಸಲ್ಲಿ ಒಂದು ಗ್ಯಾಸ್ನ ಪಾರ್ಷಿಯಲ್ ಪ್ರೆಷರು ಅದರ ಮೋಲ್ ಫ್ರ್ಯಾಕ್ಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಇದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ P is equal to KH into Xi. P ಅಂತ ಅಂದರೆ ಪಾರ್ಷಿಯಲ್ ಪ್ರೆಷರ್, KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್, Xi ಮೋಲ್ ಫ್ರ್ಯಾಕ್ಷನ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಕರೋಷನ್? ನೇಮ್ ದ ಮೆಥಡ್ಸ್ ಟು ಪ್ರಿವೆಂಟ್ ಇಟ್. ಸೊ ಕರೋಷನ್ ಅಂದರೆ ಕನ್ವರ್ಷನ್ ಆಫ್ ಮೆಟಲ್ ಇಂಟು ಅನ್ಡಿಸೈರಬಲ್ ಕಾಂಪೌಂಡ್ಸ್ ಡ್ಯೂ ಟು ಆಕ್ಸಿಡೇಷನ್ ಈಸ್ ಕಾಲ್ಡ್ ಕರೋಷನ್. ಇಲ್ಲಿ ಒಂದು ಮೆಟಲ್ಲು
ಅನ್ಡಿಸೈರಬಲ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗ್ತದೆ. ಯಾಕೆ? ಡ್ಯೂ ಟು ಆಕ್ಸಿಡೇಷನ್. ಇದನ್ನು ಕರೋಷನ್ ಅಂತ ಕರೀತಾರೆ. ಈ ಕರೋಷನನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ 2 ಮೆಥಡ್ಸ್ ಇದೆ. ಒಂದು ಮೆಟಾಲಿಕ್ ಕೋಟಿಂಗ್ಸ್, ಇನ್ನೊಂದು ಕ್ಯಾಥೋಡಿಕ್ ಪ್ರೊಟೆಕ್ಷನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ. ಸೊ ನೀಟ್ ಲೇಬಲ್ ಡಯಾಗ್ರಾಮ್ ಬರೀಬೇಕು. ಸೊ ನೆಕ್ಸ್ಟ್ ಇಸ್ ಕನ್ಸ್ಟ್ರಕ್ಷನ್. ಇಟ್ ಕನ್ಸಿಸ್ಟ್ ಆಫ್ ಪ್ಲಾಟಿನಮ್ ಎಲೆಕ್ಟ್ರೋಡ್ ಕೋಟೆಡ್ ವಿತ್ ಪ್ಲಾಟಿನಮ್ ಬ್ಲ್ಯಾಕ್. ಸೊ ಪ್ಲಾಟಿನಮ್ ಎಲೆಕ್ಟ್ರೋಡ್ ಇದೆ, ಅದನ್ನು ಪ್ಲಾಟಿನಮ್ ಬ್ಲ್ಯಾಕಿಂದ ಕೋಟ್ ಮಾಡಿದ್ದಾರೆ. ದ ಎಲೆಕ್ಟ್ರೋಡ್ ಇಸ್ ಡಿಪ್ಡ್ ಇನ್ ಆ್ಯನ್ ಅಸಿಡಿಕ್ ಸೊಲ್ಯೂಷನ್ ಆ್ಯಂಡ್ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ ಈಸ್ ಬಬಲ್ಡ್ ಥ್ರೂ ಇಟ್. ಸೊ ಎಲೆಕ್ಟ್ರೋಡ್ನ ಒಂದು ಅಸಿಡಿಕ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿದ್ದಾರೆ ಆ್ಯಂಡ್ ಪ್ಯೂರ್ ಹೈಡ್ರೋಜನ್ ಗ್ಯಾಸ್ನ ಬಬಲ್ ಮಾಡಿದ್ದಾರೆ. ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರೆಡ್ಯೂಸ್ಡ್ ಆ್ಯಂಡ್ ಆಕ್ಸಿಡೈಸ್ಡ್ ಫಾರಮ್ಸ್ ಆಫ್ ಹೈಡ್ರೋಜನ್ ಈಸ್ ಮೇಂಟೈನ್ಡ್ ಎಟ್ ಯೂನಿಟಿ. ಸೊ ಇಲ್ಲಿ ರೆಡ್ಯೂಸ್ ಮತ್ತು ಆಕ್ಸಿಡೈಸ್ ಫಾರ್ಮ್ ಏನಿದೆ ಹೈಡ್ರೋಜನ್ದು, ಅದರ ಕಾನ್ಸಂಟ್ರೇಷನ್ನ ಯೂನಿಟಿಗೆ ಮೇಂಟೈನ್ ಮಾಡಿದ್ದಾರೆ. ಅಂದರೆ ದ ಪ್ರೆಷರ್ ಆಫ್ ಹೈಡ್ರೋಜನ್ ಗ್ಯಾಸ್ ಇಸ್ 1 bar. ಸೊ ಹೈಡ್ರೋಜನ್ ಗ್ಯಾಸ್ನ ಪ್ರೆಷರು 1 bar ಇದೆ ಆ್ಯಂಡ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ದ ಸೊಲ್ಯೂಷನ್ ಈಸ್ 1 molar. ಸೊ ಹೈಡ್ರೋಜನ್ ಅಯಾನ್ನ ಕಾನ್ಸಂಟ್ರೇಷನ್ನು 1 molar ಇದೆ, ಹೈಡ್ರೋಜನ್ ಗ್ಯಾಸ್ನ ಪ್ರೆಷರು 1 bar ಇದೆ. ಸೊ ಯೂನಿಟಿ. ಸೊ ಇದರ ವರ್ಕಿಂಗ್ ನೋಡೋದಾದರೆ ಹೈಡ್ರೋಜನ್ ಗ್ಯಾಸ್ ಈಸ್ ಅಡ್ಸಾರ್ಬ್ಡ್ ಆನ್ ಪ್ಲಾಟಿನಮ್ ಸರ್ಫೇಸ್. ಸೊ ಪ್ಲಾಟಿನಮ್ ಸರ್ಫೇಸ್ ಮೇಲೆ ಅಡ್ಸರ್ಬ್ ಆಗುತ್ತೆ. ಸೊ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ, ಅಟ್ಯಾಚ್ ಆಗುತ್ತೆ. ಸೊ ಇದರ ರೆಪ್ರೆಸೆಂಟೇಷನ್ ನೋಡಿ, ಪ್ಲಾಟಿನಮ್ ಸಾಲಿಡ್ ಬಾರ್ H2, ಗ್ಯಾಸ್ ಬಾರ್ H+, aqueous. H++ electron give rise to half H2. Next question, state Faraday's first and second law of electrolysis. So first law and second law. So Faraday's first law, the amount of chemical reaction which occurs at any electrode during electrolysis by a current is proportional to the quantity of electricity passed through the electrolyte. So ಇದು Faraday's first law. ಅಂದರೆ ಒಂದು ಎಲೆಕ್ಟ್ರೋಡಲ್ಲಿ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸು ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅದರ ಅಮೌಂಟ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ ಆ ಎಲೆಕ್ಟ್ರೋಲೈಟಿಗೆ ನೀವು ಎಷ್ಟು ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀರಾ, ಸೊ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಫ್ಯಾರಡೇಸ್ ಸೆಕೆಂಡ್ ಲಾ, ದ ಅಮೌಂಟ್ ಆಫ್ ಡಿಫರೆಂಟ್ ಸಬ್ಸ್ಟಾನ್ಸಸ್ ಲಿಬರೇಟೆಡ್ ಬೈ ದ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸಿಂಗ್ ಥ್ರೂ ದ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಆರ್ ಪ್ರಪೋರ್ಷನಲ್ ಟು ದೇರ್ ಕೆಮಿಕಲ್ ಈಕ್ವಲೆಂಟ್ ವೇಟ್ಸ್. ಸೊ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಇದೆ, ಓಕೆ. ಸೊ ಅದಕ್ಕೆ ನೀವು ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀರಾ, ಆಗ ಡಿಫ್ರೆಂಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸು ಲಿಬರೇಟ್ ಆಗುತ್ತೆ. ಸೊ ಇದು ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ ಅವುಗಳ ಕೆಮಿಕಲ್ ಈಕ್ವಲೆಂಟ್ ವೇಟ್ಸ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸೊ ಇದನ್ನು ಜಾಸ್ತಿ ಕೇಳಿದ್ದಾರೆ, ಆರ್ಡರ್ ಮತ್ತು ಮಾಲಿಕ್ಯುಲಾರಿಟಿ ನಡುವೆ ಇರುವಂಥ ಡಿಫ್ರೆನ್ಸಸ್. ಆರ್ಡರ್ ಅಂದರೆ ಇಟ್ ಈಸ್ ದ ಸಮ್ ಆಫ್ ದ ಪವರ್ಸ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಇನ್ ರೇಟ್ ಲಾ ಎಕ್ಸ್ಪ್ರೆಷನ್. ಸೊ ರೇಟ್ ಲಾ ಎಕ್ಸ್ಪ್ರೆಷನಲ್ಲಿರುವಂಥ ರಿಯಾಕ್ಟೆಂಟ್ಸ್ ಏನಿದೆ ಅವುಗಳ ಕಾನ್ಸಂಟ್ರೇಷನ್ ಪವರ್ ಏನಿದೆ ಅದನ್ನು ನೀವು ಸಮ್ ಮಾಡಿದ್ರೆ, ಆ್ಯಡ್ ಮಾಡಿದರೆ ನಮಗೆ ಆರ್ಡರ್ ಸಿಗುತ್ತೆ. ಮಾಲಿಕ್ಯುಲಾರಿಟಿ ಅಂದರೆ ಇಟ್ ಈಸ್ ದ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್ ಟೇಕಿಂಗ್ ಪಾರ್ಟ್ ಇನ್ ಎ ರಿಯಾಕ್ಷನ್ ದಟ್ ಕೊಲೈಡ್ ಸೈಮಲ್ಟೇನಿಯಸ್ಲಿ ಟು ಬ್ರಿಂಗ್ ಅಬೌಟ್ ರಿಯಾಕ್ಷನ್. ಸೊ ಮಾಲಿಕ್ಯುಲಾರಿಟಿ ಅಂದರೆ ಒಂದು ರಿಯಾಕ್ಷನಲ್ಲಿ ಎಷ್ಟು ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಷೀಸ್ಗಳು ಇನ್ವಾಲ್ವ್ ಆಗಿದೆ, ಅಂದರೆ ಕೊಲೈಡ್ ಆಗ್ತಿದೆ ರಿಯಾಕ್ಷನ್ ಆಗೋದಕ್ಕೆ, ಅದನ್ನು ಮಾಲಿಕ್ಯುಲಾರಿಟಿ ಅಂತ ಕರೀತಾರೆ. ಆರ್ಡರ್ ಇಟ್ ಮೇ ಬಿ ಹೋಲ್ ನಂಬರ್, ಝೀರೋ ಆರ್ ಫ್ರ್ಯಾಕ್ಷನ್. ಸೊ ಆರ್ಡರು ಹೋಲ್ ನಂಬರ್ ಆಗಿರ್ಬೋದು, ಝೀರೋ ಆಗಿರ್ಬೋದು, ಅಥವಾ ಫ್ರ್ಯಾಕ್ಷನ್ ಕೂಡ ಆಗಿರ್ಬೋದು. ಬಟ್ ಮಾಲಿಕ್ಯುಲಾರಿಟಿ ಇಟ್ ಈಸ್ ಆಲ್ವೇಸ್ ಎ ಹೋಲ್ ನಂಬರ್, ಕೆನಾಟ್ ಬಿ ಫ್ರ್ಯಾಕ್ಷನ್. ಸೊ ಯಾವಾಗಲೂ ಕೂಡ ಮಾಲಿಕ್ಯುಲಾರಿಟಿ ಹೋಲ್ ನಂಬರ್ ಆಗಿರುತ್ತೆ, ಫ್ರ್ಯಾಕ್ಷನ್ ಆಗಿರಲ್ಲ. ಸೊ ಆರ್ಡರ್ ಅನ್ನುವಂಥದ್ದು ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, ಮಾಲಿಕ್ಯುಲಾರಿಟಿ ಥಿಯರಿಟಿಕಲ್ ಕ್ವಾಂಟಿಟಿ ಆಗಿರುತ್ತೆ. ಸೊ ಆರ್ಡರ್ ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಎಲಿಮೆಂಟರಿ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಸೊ ಆರ್ಡರ್ ಅನ್ನುವಂಥದ್ದು ಎಲಿಮೆಂಟ್ರಿ ರಿಯಾಕ್ಷನ್ ಮತ್ತು ಕಾಂಪ್ಲೆಕ್ಸ್ ರಿಯಾಕ್ಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಎಲಿಮೆಂಟ್ರಿ ಅಂದರೆ ಸಿಂಗಲ್ ಸ್ಟೆಪ್ಪಲ್ಲಿ ಆಗುವಂಥದ್ದು, ಕಾಂಪ್ಲೆಕ್ಸ್ ಅಂದರೆ ಮೆನಿ ಸ್ಟೆಪ್ಸಲ್ಲಿ ಆಗುವಂಥದ್ದು.
ಮಾಲಿಕ್ಯುಲಾರಿಟಿ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಎಲಿಮೆಂಟ್ರಿ ರಿಯಾಕ್ಷನ್. ಸೊ ಮಾಲಿಕ್ಯುಲಾರಿಟಿ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ? ಎಲಿಮೆಂಟ್ರಿ ರಿಯಾಕ್ಷನ್ಗೆ ಮಾತ್ರ. ನೆಕ್ಸ್ಟ್ ಒನ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ಸ್. ಸೊ ಇದರಲ್ಲಿ ಎರಡು ಬರುತ್ತೆ, ಒಂದು ಝೀರೋ ಆರ್ಡರ್ ರಿಯಾಕ್ಷನ್ನು, ಇನ್ನೊಂದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಈ ಎರಡರಲ್ಲಿ ಒಂದಂತೂ ಕೇಳ್ತಾರೆ. ಸೊ ಝೀರೋ ಆರ್ಡರ್ ರಿಯಾಕ್ಷನ್, ಇಟ್ ಮೀನ್ಸ್ ದಟ್ the rate of reaction is proportional to 0 power of the concentration of reactants. ಸೊ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಪವರ್ ಇಲ್ಲಿ 0 ಆಗಿದೆ, ಇದಕ್ಕೆ ರೇಟ್ ಆಫ್ ರಿಯಾಕ್ಷನ್ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದ ರಿಯಾಕ್ಷನ್ ಆರ್ ಗಿವ್ ರೈಸ್ ಟು ಪಿ. ಆರ್ ಅಂದರೆ ರಿಯಾಕ್ಟೆಂಟು, ಪಿ ಇಸ್ ದ ಪ್ರಾಡಕ್ಟ್. ಸೊ ರೇಟ್ ಈಕ್ವಲ್ಸ್ ಮೈನಸ್ ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ಸ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0. ಸೊ ನಿಮ್ಗೆ ಗೊತ್ತಿದೆ, ರಿಯಾಕ್ಷನ್ ಆಗ್ತಾ ಹೋದ ಹಾಗೆ ರಿಯಾಕ್ಟೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದರಿಂದ ಅದನ್ನು ಮೈನಸಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0 ಅಂದರೆ ಈಕ್ವಲ್ ಟು 1 ಆಗುತ್ತೆ. ಸೊ ಯಾವುದೇ ಒಂದು ನಂಬರ್ ಆಗಿರ್ಬೋದು, ಅದ್ರ ಪವರ್ 0 ಮಾಡಿದಾಗ ಅದು ಈಕ್ವಲ್ ಟು 1 ಆಗಿರುತ್ತೆ. ಸೊ ಆಗೇನಾಗುತ್ತೆ, ರೇಟ್ ಈಕ್ವಲ್ಸ್ ಮೈನಸ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ಸ್ ಕೆ ಇಂಟು, ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 0 1 ಆಗಿದೆ. ಸೊ ಕೆ ಇಂಟು 1. ಅರೇಂಜಿಂಗ್ ದ ಟರ್ಮ್ಸ್. ಸೊ ಟರ್ಮ್ಸನ್ನು ಅರೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಡಿ ಆರ್ ಈಕ್ವಲ್ಸ್ ಮೈನಸ್ ಕೆ ಡಿ ಟಿ. ಸೊ ಇಂಟಿಗ್ರೇಷನ್ ಮಾಡಿದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಐ. ಇದು ಈಕ್ವೇಷನ್ 1. ಸೊ ಐ ಅಂದರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಎಟ್ ಟಿ ಈಕ್ವಲ್ ಟು 0 ಆರ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಆರ್ ನಾಟ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಟಿ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಮೈನಸ್ ಕೆ ಇಂಟು ಟಿ ಅಂತ ಅಂದರೆ 0 ಇಂಟು 0 ಪ್ಲಸ್ ಐ. ಸೊ ಯಾವುದೇ ಆಗಲಿ ಅದನ್ನು, ಯಾವುದೇ ನಂಬರ್ ಆಗಿರ್ಬೋದು, ಅದನ್ನು 0ಇಂದ ಮಲ್ಟಿಪ್ಲೈ ಮಾಡಿದರೆ ಸೊ 0ನೇ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಮೈನಸ್ ಕೆ ಇಂಟು 0 ಇಸ್ 0, 0 ಪ್ಲಸ್ ಐ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಐ. ಸೊ ಈಗ ಐ ವ್ಯಾಲ್ಯೂ ಬಂದಿದೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಐ ಇನ್ ಈಕ್ವೇಷನ್ 1. ಈಕ್ವೇಷನ್ 1ನಲ್ಲಿ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಮೈನಸ್ ಕೆ ಟಿನ ಈ ಕಡೆ ಶಿಫ್ಟ್ ಮಾಡಿದಾಗ ಸೊ ಮೈನಸ್ ಬಿಕಮ್ ಪ್ಲಸ್, ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಆರ್ ಈ ಕಡೆ ಹೋದಾಗ ಪ್ಲಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಇದ್ದಿದ್ದು ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಆಗುತ್ತೆ. ಸೊ ಆಗ ಈಕ್ವೇಷನ್ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಕೆ ಟಿ. ಸೊ ನಮಗೆ ಬೇಕಾಗಿರೋದು ರೇಟ್ ಕಾನ್ಸ್ಟೆಂಟು. ಸೊ ಕೆ ಒಂದು ಕಡೆ ಇಟ್ಕೊಂಡು ಟಿನ ಈ ಕಡೆ ಶಿಫ್ಟ್ ಮಾಡಿದ್ರೆ ನಮಗೆ ಬರುವಂಥ ಫೈನಲ್ ಎಕ್ಸ್ಪ್ರೆಷನ್ ಕೆ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟಿ. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್. ದ ರೇಟ್ ಆಫ್ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ದ ಫಸ್ಟ್ ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್. ಸೊ ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಎ ರಿಯಾಕ್ಷನ್ ಆರ್ ಗಿವ್ ರೈಸ್ ಟು ಪಿ. ಆರ್ ಇಸ್ ರಿಯಾಕ್ಟೆಂಟ್, ಪಿ ಇಸ್ ದ ಪ್ರಾಡಕ್ಟ್. ಸೊ ಆಗ ರೇಟ್ ಈಕ್ವಲ್ಸ್ ಮೈನಸ್ ಟಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ ಈಕ್ವಲ್ಸ್ ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ 1 ಆಗುತ್ತೆ. ಇದು ಫಸ್ಟ್ ಆರ್ಡರ್. ಸೊ ಆಗೇನಾಗುತ್ತೆ, ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಡಿ ಟಿ. ಸೊ ಇಂಟಿಗ್ರೇಟ್ ಮಾಡಿದಾಗ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಐ. ಇದು ಈಕ್ವೇಷನ್ 1. ವೆನ್ ಟಿ ಈಕ್ವಲ್ ಟು 0 ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ಇದನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾನ್ ಆರ್ ನಾಟ್, ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಮೈನಸ್ ಕೆ, ಟಿ ಜಾಗದಲ್ಲಿ 0 ಬರುತ್ತೆ, ಪ್ಲಸ್ ಐ. ಸೊ ಮೈನಸ್ ಕೆ ಇಂಟು 0 ಈಸ್ 0. ದೇರ್ಫೋರ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಐ. ಸೊ ಈಗ ಐ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಈ ಈಕ್ವೇಷನನ್ನು ರೀಅರೇಂಜ್ ಮಾಡಿದಾಗ ನಮಗೆ ಬರುವಂಥ ಈಕ್ವೇಷನ್ನು ಸೊ ಲ್ಯಾನ್ ಆರ್ ನಾಟ್. ಸೊ ಕೆ ಟಿ ಇಲ್ಲಿಗೆ ಬರುತ್ತೆ,
ಆಗ ಮೈನಸ್ ಕೆ ಟಿ ಬಿಕಮ್ಸ್ ಪ್ಲಸ್ ದೆನ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈ ಕಡೆ ಬಂದಾಗ ಅದು ಮೈನಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಆಗುತ್ತೆ. ಸೊ ಆಗ ಈಕ್ವೇಷನ್ ನಮಗೆ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಕೆ ಟಿ. ಫಸ್ಟ್ ಆರ್ಡರ್ ರಿಯಾಕ್ಷನ್. The rate of reaction is proportional to the first power of the concentration of the reactant R. So consider a reaction R give rise to P. So reactant give rise to product. Rate equals minus D concentration of R divided by dt equals K into concentration of R to the power 1. ಸೊ ಇದನ್ನು ರೀಅರೇಂಜ್ ಮಾಡಿದಾಗ ಡಿ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಡಿ ಟಿ. ಸೊ ಈ ಇಕ್ವೇಷನ್ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಬರುವಂಥ ಇಕ್ವೇಷನ್ನು ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಐ. ಇದು ಇಕ್ವೇಷನ್ 1. ಸೊ ಯಾವಾಗ ಟಿ ಈಸ್ ಈಕ್ವಲ್ ಟು 0 ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ಇದನ್ನು ಈ ವ್ಯಾಲ್ಯೂಸ್ಗಳನ್ನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗ ಬರುವಂಥದ್ದು ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಮೈನಸ್ ಕೆ ಇಂಟು 0, ಟಿ ಅಂದರೆ 0 ಪ್ಲಸ್ ಐ. ಸೊ ಮೈನಸ್ ಕೆ ಇಂಟು 0 ಇಸ್ 0, ದೇರ್ ಫೋರ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಈಕ್ವಲ್ಸ್ ಐ. ಸೊ ಐ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಈ ಈಕ್ವೇಷನ್ನ ರೀಅರೇಂಜ್ ಮಾಡಿದಾಗ ಏನಾಗುತ್ತೆ, ಸೊ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈ ಸೈಡ್ ಬರುತ್ತೆ ಆ್ಯಂಡ್ ಮೈನಸ್ ಕೆ ಟಿ ಈ ಕಡೆ ಬರುತ್ತೆ. ಆಗ ಮೈನಸ್ ಕೆ ಟಿ ಬಿಕಮ್ಸ್ ಪ್ಲಸ್ ಕೆ ಟಿ. ಸೊ ವಿ ಗೆಟ್ ಎ ಈಕ್ವೇಷನ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ಸ್ ಕೆ ಟಿ. ನಮಗೆ ಬೇಕಾದ್ದು ರೇಟ್ ಕಾನ್ಸ್ಟೆಂಟ್ ಕೆ. ಸೊ ಟಿ ಇಲ್ಲಿ ಶಿಫ್ಟ್ ಮಾಡಿದಾಗ ಕೆ ಈಕ್ವಲ್ಸ್ 1/t ಲ್ಯಾನ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ಇದನ್ನು ನಾವು ಈ ರೀತಿ ಕೂಡ ಬರಿಬೋದು, ಕೆ ಈಕ್ವಲ್ಸ್ 2.303 ಡಿವೈಡೆಡ್ ಬೈ ಟಿ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ಇದು ಫೈನಲ್ ಎಕ್ಸ್ಪ್ರೆಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಈ 0 ಆರ್ಡರ್ ರಿಯಾಕ್ಷನ್ ಮತ್ತು ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಎರಡರಲ್ಲಿ ಒಂದಂತೂ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್. ಸೊ ಇಲ್ಲಿ ಒಂದೊಂದು ಸಲ ಏನು ಮಾಡ್ತಾರೆ, ಡಿರೈವೇಷನ್ ಕೇಳ್ತಾರೆ. ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ದು ಎಕ್ಸ್ಪ್ರೆಷನ್ ಏನಿದೆ ಅದ್ರದ್ದು, ಇಲ್ಲ ಅಂತಂದರೆ ಪ್ರಾಬ್ಲಮ್ ಕೇಳ್ತಾರೆ. ಸೊ ಫಸ್ಟು ನಾವು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ಡ್ ಟು 1/2 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ರಿಯಾಕ್ಟೆಂಟ್ನ ಕಾನ್ಸಂಟ್ರೇಷನ್ ಏನಿದೆ, ಅದರ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಿದೆ ಅದರ ಹಾಫ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದು ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಆಗಿರುತ್ತೆ. ಇದನ್ನು ಟಿ ಆಫಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟ್ ಏನಿದೆ, ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ಎಟ್ ಟಿ ಈಕ್ವಲ್ ಟು ಟಿ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ 2. ಸೊ ಈ ವ್ಯಾಲ್ಯೂಸ್ನ ಈ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ, ಕೆ ಈಕ್ವಲ್ ಟು 2.303, ಟಿ ಅಂದರೆ ಟಿ ಆಫ್ ಲಾಗ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಅಂತ ಅಂದರೆ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ 2. ಸೊ ಅದಾದ ನಂತರ ಏನಾಗುತ್ತೆ, ಈ ಆರ್ ನಾಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದೇನು, ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಆಫ್ ಲಾಗ್ 2 ಮೇಲ್ಗಡೆ ಬರುತ್ತೆ. ಸೊ ಕೆ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಆಫ್ ಇಂಟು ಲಾಗ್ 2 ವ್ಯಾಲ್ಯೂ 0.301. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಬರುವಂಥ ಆನ್ಸರ್ ಟಿ ಆಫ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಇದು ಫೈನಲ್ ಎಕ್ಸ್ಪ್ರೆಷನ್. ಸೊ 0 ಆರ್ಡರ್ ರಿಯಾಕ್ಷನ್ಗೆ ರೇಟ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ನು ಕೆ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಡಿವೈಡೆಡ್ ಬೈ ಟಿ. ಸೊ ಟಿ ಅಂತ ಅಂದರೆ ಟಿ ಈಕ್ವಲ್ ಟು ಟಿ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಈಕ್ವಲ್ ಟು 1/2 ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ ಈ ವ್ಯಾಲ್ಯೂಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನು ಬರುತ್ತೆ, ಕೆ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಟಿ ಆಫ್ ಈಕ್ವಲ್ಸ್. ಈ 2 ಇದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಆಗ
2 ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟು, ಈ 2 ಕೆಳಗಡೆ ಬರುತ್ತೆ, ಆಗ 2 ಟಿ ಆಫ್ ಬರುತ್ತೆ. ಸೊ 2 ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಮೈನಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್. ಸೊ 2 ಮೈನಸ್ 1 1 ಅಲ್ಲ. ಸೊ ಆಗೇನು ಬರುತ್ತೆ, ಟಿ ಆಫ್ ಈಕ್ವಲ್ಸ್ ಕಾನ್ಸಂಟ್ರೇಷನ್ ಆಫ್ ಆರ್ ನಾಟ್ ಡಿವೈಡೆಡ್ ಬೈ 2K. ಸೊ ಇದು 0 ಆರ್ಡರ್ ರಿಯಾಕ್ಷನ್ಗೆ. ಸೊ ಎಕ್ಸ್ಪ್ರೆಷನ್ಗಳನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ನು, ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಗಿವ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಎ ರಿಯಾಕ್ಷನ್ ವಿಚ್ ಅಪಿಯರ್ಸ್ ಟು ಬಿ ಆಫ್ ಹೈಯರ್ ಆರ್ಡರ್ ಬಟ್ ಮೇಡ್ ಟು ಫಾಲೋ ಫಸ್ಟ್ ಆರ್ಡರ್ ರಿಯಾಕ್ಷನ್ by taking the other reactants except one in a large excess is called pseudo first order or pseudo unimolecular reaction. ಸೊ ಇಲ್ಲಿ ಈ ರಿಯಾಕ್ಷನ್ನು ಹೈಯರ್ ಆರ್ಡರ್ ಥರ ಕಾಣಿಸುತ್ತೆ, ಆದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ನ ಫಾಲೋ ಮಾಡುತ್ತೆ. ಸೊ ಒಂದು ರಿಯಾಕ್ಟೆಂಟು ತುಂಬಾ ಜಾಸ್ತಿ ಇರುತ್ತೆ. ಇದನ್ನು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಥವಾ ಸೂಡೋ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಇನ್ವರ್ಷನ್ ಆಫ್ ಕೇನ್ ಶುಗರ್. ಸೊ ಕೇನ್ ಶುಗರ್, ಸುಕ್ರೋಸ್, C12H22O11 ಪ್ಲಸ್ H2O ಗಿವ್ ರೈಸ್ ಟು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. RNS ಈಕ್ವೇಷನ್. ಸೊ RNS ಈಕ್ವೇಷನ್ ಅಂತ ಕೇಳ್ತಾರೆ ಆ್ಯಂಡ್ ಅದರ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಸೊ RNS ಈಕ್ವೇಷನ್ K is equal to AE to the power minus EA by RT. A ಅಂದರೆ RNS ಫ್ಯಾಕ್ಟರ್ or frequency factor, capital letter R gas constant, EA activation energy, T is the temperature. ಆ್ಯಂಡ್ ಇದನ್ನು ಈ ಕ್ವೆಶನ್ನು ಕೂಡ ಸುಮಾರು ಸಲ ಕೇಳಿದ್ದಾರೆ, ಎಫೆಕ್ಟಿವ್ ಕೊಲಿಷನ್ ಆಗೋದಕ್ಕೆ ಇರುವಂಥ ಕ್ರೈಟೀರಿಯಾಸ್ ಏನು ಅಂತ. ಸೊ ಒಂದು ಆ್ಯಕ್ಟಿವೇಷನ್ ಎನರ್ಜಿ, ಇನ್ನೊಂದು ಪ್ರಾಪರ್ ಓರಿಯಂಟೇಷನ್ ಆಫ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಕ್ವೆಶನ್, ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಸೊ ಇದನ್ನು ಸುಮಾರಷ್ಟು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಬರೀ 3 ರಿಯಾಕ್ಷನ್ಗಳನ್ನು ಬರೆದ್ರೂ ಸಾಕಾಗುತ್ತೆ ವಿತ್ ನೇಮ್ಸ್, ಅಂದರೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಷ್ಟು ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ನೋಡಿ, ಡೈಕ್ರೋಮೇಟ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೇಟ್ ವಿಚ್ ಇನ್ ಟರ್ನ್ ಒಬ್ಟೈನ್ಡ್ ಬೈ ದ ಫ್ಯೂಷನ್ ಆಫ್ ಕ್ರೋಮೈಟ್ ಓರ್ ವಿತ್ ಸೋಡಿಯಂ ಕಾರ್ಬೋನೇಟ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಸೊ ಇಲ್ಲಿ ಡೈಕ್ರೋಮೇಟನ್ನು ಕ್ರೋಮೈಟಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಕ್ರೋಮೈಟ್ ಓರನ್ನ ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಫ್ಯೂಸ್ ಮಾಡಿಸಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಸೊ ಆಗ ನಮಗೆ ಕ್ರೋಮೇಟ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ 4FeCr2O4. ಸೊ ಐರನ್ ಕ್ರೋಮೈಟ್ ಅಥವಾ ಕ್ರೋಮೈಟ್ ಅಂತಲೇ ಕರಿತೀವಿ, ಪ್ಲಸ್ 8Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 7O2 ವಿಚ್ ಗಿವ್ ರೈಸ್ ಟು 8Na2CrO4 sodium chromate plus 2Fe2O3 ferric oxide plus 8CO2 carbon dioxide. ಸೊ ಸೋಡಿಯಂ ಕ್ರೋಮೇಟ್ ಏನು ಬಂದಿದೆ, ಇದು ಒಂದು ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಆಗಿರುತ್ತೆ. ದ ಯೆಲ್ಲೋ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ರೋಮೇಟ್ ಈಸ್ ಫಿಲ್ಟರ್ಡ್ ಆ್ಯಂಡ್ ಅಸಿಡಿಫೈಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಗಿವ್ ಎ ಸೊಲ್ಯೂಷನ್ ಫ್ರಮ್ ವಿಚ್ ಆರೆಂಜ್ ಸೋಡಿಯಂ ಡೈಕ್ರೋಮೇಟ್ Na2Cr2O7.2H2O ಕ್ಯಾನ್ ಬಿ ಕ್ರಿಸ್ಟಲೈಸ್ಡ್. ಸೊ ಸೋಡಿಯಂ ಕ್ರೋಮೇಟ್ ಅನ್ನೋದು ಒಂದು ಯೆಲ್ಲೋ ಸೊಲ್ಯೂಷನ್. ಇದನ್ನು ಫಿಲ್ಟರ್ ಮಾಡ್ತಾರೆ, ಆಮೇಲೆ ಅಸಿಡಿಫೈ ಮಾಡ್ತಾರೆ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಆಗ ನಮಗೆ ಒಂದು ಆರೆಂಜ್ ಕಲರ್ ಸೊಲ್ಯೂಷನ್ ಸಿಗುತ್ತೆ, ದಟ್ ಈಸ್ ಸೋಡಿಯಂ ಡೈಕ್ರೋಮೇಟ್. ಸೊ ಇದನ್ನು ಕ್ರಿಸ್ಟಲೈಸ್ ಮಾಡ್ತಾರೆ. ಸೊ 2Na2CrO4 sodium chromate plus 2H plus which give rise to Na2Cr2O7. ಸೊ ಏನು, ಸೋಡಿಯಂ ಡೈಕ್ರೋಮೇಟ್ ಪ್ಲಸ್ 2Na plus H2O. Then the solution of sodium dichromate is treated with potassium chloride. We get potassium dichromate. ಸೊ ಸೋಡಿಯಂ ಡೈಕ್ರೋಮೇಟ್ ಏನು ಬಂದಿದೆ ಆ ಸೊಲ್ಯೂಷನನ್ನು ಪೊಟ್ಯಾಷಿಯಮ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಆಗ ನಮಗೆ ಫೈನಲ್ ಆಗಿ ಬರುವಂಥದ್ದು ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಸೊ Na2Cr2O7 plus 2KCl which give rise to K2Cr2O7 potassium dichromate plus 2NaCl sodium chloride. So orange crystals of potassium dichromate crystallize out. So final ಆಗಿ ಆರೆಂಜ್ ಕಲರ್ಡ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಕ್ರಿಸ್ಟಲ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂದರೆ ಏನು ಆ್ಯಂಡ್ ಅದರದ್ದು 2 ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳ್ಬೋದು. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್
like hydrogen, carbon or nitrogen are trapped inside the crystal lattice of the metals. ನೆಕ್ಸ್ಟ್ ಒನ್ನು. ಸೊ ನೆಕ್ಸ್ಟು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಂದರೆ ಏನು ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀರಿ ಅಂತ ಕೇಳ್ಬೋದು. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ವೆನ್ ಸ್ಮಾಲ್ ಆಟಮ್ಸ್ ಲೈಕ್ hydrogen, carbon or nitrogen are trapped inside the crystal lattices of metal. ಸೊ ಇಲ್ಲಿ ಮೆಟಲ್ನ ಕ್ರಿಸ್ಟಲ್ ಲ್ಯಾಟಿಸ್ ಏನಿರುತ್ತೆ, ಸೊ ಅದರ ಒಳಗಡೆ ಸ್ಮಾಲ್ ಆಟಮ್ಸ್ ಯಾವುದು ಹೈಡ್ರೋಜನ್, ಕಾರ್ಬನ್ ಅಥವಾ ನೈಟ್ರೋಜನು ಟ್ರ್ಯಾಪ್ ಆಗಿರುತ್ತೆ. ಆಗ ಕಾಂಪೌಂಡ್ ಫಾರ್ಮ್ ಆಗುತ್ತಲ್ಲ, ಅದನ್ನು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಹೈಯರ್ ದ್ಯಾನ್ ದೋಸ್ ಆಫ್ ಪ್ಯೂರ್ ಮೆಟಲ್ಸ್. ಸೊ ಇದರ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಸ್ ಕಂಪೇರ್ಡ್ ಟು ಪ್ಯೂರ್ ಮೆಟಲ್ಸ್ ಇದರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ದೇ ಆರ್ ವೆರಿ ಹಾರ್ಡ್, ತುಂಬಾ ಹಾರ್ಡ್ ಆಗಿರುತ್ತೆ. ದೇ ರಿಟೈನ್ ಮೆಟಾಲಿಕ್ ಕಂಡಕ್ಟಿವಿಟಿ, ದೇ ಆರ್ ಕೆಮಿಕಲಿ ಇನರ್ಟ್. ಸೊ ಇದರಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸನ್ನು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟು, ಸೊ ವಿ ಬಿ ಟಿನ ಯೂಸ್ ಮಾಡಿಕೊಂಡು ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಇಲ್ಲಿ 4 ಇದೆ. ಈ 4ರಲ್ಲಿ ಒಂದಂತೂ ಕೇಳ್ತಾರೆ. ಸೊ ಫನ್ ಹೆಕ್ಸಾಮೈನ್ ಕೋಬಾಲ್ಟ್ ಥರ್ಡ್ ಅಯಾನ್. ಸೊ ಇಲ್ಲಿ ನಾವು ಏನೇನು ಬರ್ಕೋಬೇಕು, ಸೊ ಇದೇ ರೀತಿಯಾಗಿ ನೀವು ಬರೀಬೇಕಾಗುತ್ತೆ. ಆರ್ಬಿಟಲ್ಸ್ ಆಫ್ ಕೋಬಾಲ್ಟ್ 3+ ಅಯಾನು. ಸೊ 3D 4s 4p. ಸೊ 3Dಯಲ್ಲಿ 6 ಎಲೆಕ್ಟ್ರಾನ್ಸ್ ಬರುತ್ತೆ, 4s ಮತ್ತು 4p ಖಾಲಿಯಾಗಿದೆ. ಸೊ ಇಲ್ಲಿ ಇನ್ವಾಲ್ವ್ ಆಗುವಂಥ ಆರ್ಬಿಟಲ್ಸ್ಗಳು D2sp3. ಸೊ 2 D ಆರ್ಬಿಟಲ್ಸು, 1 S ಆರ್ಬಿಟಲ್ಲು, 3 P ಆರ್ಬಿಟಲ್. ಸೊ D2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಆಫ್ ಕೋಬಾಲ್ಟ್ 3+. ಓಕೆ, ಸೊ ಬರುವಂಥದ್ದು ಹೈಬ್ರಿಡೈಸೇಷನ್ ಯಾವುದು, D2sp3 ಹೈಬ್ರಿಡೈಸೇಷನ್. ಸೊ ಇಲ್ಲಿ ಇನ್ನರ್ ಆರ್ಬಿಟಲ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ 6 pairs of electrons from 6 NH3 molecules. In the complex hexamine cobalt third ion, the cobalt ion is in +3 oxidation state and the configuration of 3d6. ಸೊ ಈ ಕಾಂಪ್ಲೆಕ್ಸಲ್ಲಿ ಕೋಬಾಲ್ಟ್ ಅಯಾನು +3 ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಆ್ಯಂಡ್ ಇದರ ಕಾನ್ಫಿಗರೇಷನ್ನು 3d6. ಸೊ ಜಾಮೆಟ್ರಿ ಆಕ್ಟಾಹೆಡ್ರಾಲ್, ಹೈಬ್ರಿಡೈಸೇಷನ್ನು D2sp3. ಸೊ ಇದು ಡಯಾಮ್ಯಾಗ್ನೆಟಿಕ್ ಆಗಿದೆ. ಯಾಕೆ? ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಆ್ಯಂಡ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಯಾವುದು, ಇನ್ನರ್ ಡಿ ಆರ್ಬಿಟಲ್. ಸೊ ಇದು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಇನ್ನರ್ ಆರ್ಬಿಟಲ್ ಆರ್ ಲೋ ಸ್ಪಿನ್ ಆರ್ ಸ್ಪಿನ್ ಪೇರ್ಡ್ ಕಾಂಪ್ಲೆಕ್ಸ್. ನೆಕ್ಸ್ಟ್ ಒನ್ ಹೆಕ್ಸಾಫ್ಲೂರೋ ಕೋಬಾಲ್ಟೇಟ್ ಥರ್ಡ್ ಅಯಾನ್. ಸೊ ಆರ್ಬಿಟಲ್ಸ್ ಆಫ್ ಕೋಬಾಲ್ಟ್ 3+ ಅಯಾನ್ 3D 4s 4p 4d. ಸೊ ಇಲ್ಲಿ 1 S ಆರ್ಬಿಟಲ್, 3 P ಆರ್ಬಿಟಲ್ ಆ್ಯಂಡ್ 2 D ಆರ್ಬಿಟಲ್ಗಳು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. sp3 D2 ಹೈಬ್ರಿಡೈಸೇಷನ್. ಸೊ ಇದು ಔಟರ್ ಆರ್ಬಿಟಲ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಇನ್ ದ ಕಾಂಪ್ಲೆಕ್ಸ್ hexafluorocobaltate third ion, the cobalt ion is in +3 oxidation state and configuration 3d6. ಸೊ ಇಲ್ಲಿ ಕೋಬಾಲ್ಟ್ ಅಯಾನ್ ಆಕ್ಸಿಡೇಷನ್ ಸ್ಟೇಟು +3, ಕಾನ್ಫಿಗರೇಷನ್ 3d6. ಸೊ ಜಾಮೆಟ್ರಿ ಆಕ್ಟಾಹೆಡ್ರಾಲ್. ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕೆ? ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಔಟರ್ ಡಿ ಆರ್ಬಿಟಲ್, ಔಟರ್ ಡಿ ಆರ್ಬಿಟಲ್ಗಳು ಇನ್ವಾಲ್ವ್ ಆಗಿದೆ. ಸೊ ಹೈಬ್ರಿಡೈಸೇಷನ್ sp3 D2. ಸೊ ಇದನ್ನು ಔಟರ್ ಆರ್ಬಿಟಲ್ ಆರ್ ಹೈ ಸ್ಪಿನ್ ಆರ್ ಸ್ಪಿನ್ ಫ್ರೀ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಟೆಟ್ರಾಕ್ಲೋರಿಡೋ ನಿಕಲೇಟ್ ಸೆಕೆಂಡ್ ಅಯಾನ್. ಸೊ ಇದರಲ್ಲಿ ನೋಡಿ ಆರ್ಬಿಟಲ್ಸ್ ಆಫ್ Ni3+ ಅಯಾನು 3D 4s 4p. ಸೊ ಇಲ್ಲಿ 1 S ಆರ್ಬಿಟಲ್, 3 P ಆರ್ಬಿಟಲ್ಗಳು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. sp3 ಹೈಬ್ರಿಡೈಸೇಷನ್. ಸೊ ಇದು ಒಂದು ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಈ ಕಾಂಪ್ಲೆಕ್ಸಲ್ಲಿ ನಿಕಲ್ ಇರುವಂಥದ್ದು +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಆ್ಯಂಡ್ ಇದರ ಕಾನ್ಫಿಗರೇಷನ್ 3d8. ಜಾಮೆಟ್ರಿ ಟೆಟ್ರಾಹೈಡ್ರಾಲ್ ಜಾಮೆಟ್ರಿ. ಸೊ ಇದು ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕೆ? 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಹೈಬ್ರಿಡೈಸೇಷನ್ sp3 ಹೈಬ್ರಿಡೈಸೇಷನ್ ಆ್ಯಂಡ್ ಇದು ಒಂದು ಹೈ ಸ್ಪಿನ್ ಕಾಂಪ್ಲೆಕ್ಸ್.
ಸೊ ನೆಕ್ಸ್ಟ್ ಒನ್ ಟೆಟ್ರಾಸೈನೋ ನಿಕಲೇಟ್ ಸೆಕೆಂಡ್ ಅಯಾನ್. ಸೊ ಇಲ್ಲಿ ಆರ್ಬಿಟಲ್ಸ್ ಆಫ್ Na2+ ಅಯಾನ್ DsP2. ಸೊ ಒಂದು D ಆರ್ಬಿಟಲ್, ಒಂದು S ಆರ್ಬಿಟಲ್ ಆ್ಯಂಡ್ 2 P ಆರ್ಬಿಟಲ್ಗಳು ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. ಇದು ಒಂದು ಲೋ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಈ ಕಾಂಪ್ಲೆಕ್ಸಲ್ಲಿ ನಿಕಲ್ ಅಯಾನು +2 ಆಕ್ಸಿಡೇಷನ್ ಸ್ಟೇಟಲ್ಲಿದೆ ಆ್ಯಂಡ್ ಇದರ ಕಾನ್ಫಿಗರೇಷನ್ 3D8. ಜಾಮೆಟ್ರಿ ಸ್ಕ್ವೇರ್ ಪ್ಲೇನಾರ್. ಸೊ ಇದು ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಆಬ್ಸೆಂಟ್ ಆಗಿದೆ. ಹೈಬ್ರಿಡೈಸೇಷನ್ನು DsP2. ಇದು ಒಂದು ಲೋ ಸ್ಪಿನ್ ಕಾಂಪ್ಲೆಕ್ಸ್. ಸೊ ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ ಕೇಳ್ಬೋದು. ಸೊ ಇಟ್ ಇನ್ವಾಲ್ವ್ಸ್ ನಂಬರ್ ಆಫ್ ಅಸಂಪ್ಷನ್ಸ್. ಇಟ್ ಡಸ್ ನಾಟ್ ಗಿವ್ quantitative interpretation of magnetic data. It does not explain the color exhibited by coordination compounds. It does not distinguish between weak and strong ligands. It does not give a quantitative interpretation of the thermodynamic or kinetic stabilities of coordination compounds. It does not make exact predictions regarding the tetrahedral and square planar structures of 4 coordinate complex. ಸೊ ಇದಿಷ್ಟು ಕೂಡ ಲಿಮಿಟೇಷನ್ಸ್ ಆಫ್ ವೇಲೆನ್ಸ್ ಬಾಂಡ್ ಥಿಯರಿ. ನೆಕ್ಸ್ಟು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಲ್ಲಿ ನಿಮಗೆ ಒಂದಿಷ್ಟು ಸ್ಟ್ರಕ್ಚರ್ಗಳನ್ನು ಕೇಳ್ಬೋದು. ಸೊ ಇದು ಮಾಲ್ಟೋಸ್ನ ಸ್ಟ್ರಕ್ಚರ್. ಸೊ 2 ಗ್ಲೂಕೋಸ್ ಯೂನಿಟ್ಗಳು ಗ್ಲೈಕಾಸಿಡಿಕ್ ಬಾಂಡ್ ಮೂಲಕ ಕನೆಕ್ಟ್ ಆಗಿದೆ. ಸೊ ಇದೇ ರೀತಿಯಾಗಿ ನಿಮಗೆ ಲ್ಯಾಕ್ಟೋಸ್ ಸ್ಟ್ರಕ್ಚರ್ ಕೂಡ ಕೇಳ್ಬೋದು. ಲ್ಯಾಕ್ಟೋಸ್ ಸ್ಟ್ರಕ್ಚರ್. ಇದೇ ರೀತಿಯಾಗಿ ಸುಕ್ರೋಸ್ನ ಸ್ಟ್ರಕ್ಚರ್ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು. ಸೊ ಇಲ್ಲಿ ವಾಟ್ ಆರ್ ಎಸೆನ್ಷಿಯಲ್ ಆ್ಯಂಡ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಗಿವ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಅಮೈನೋ ಆಸಿಡ್ಸ್ ವಿಚ್ ಕೆನಾಟ್ ಬಿ ಸಿಂಥಸೈಸ್ಡ್ ಬೈ ದ ಬಾಡಿ ಆ್ಯಂಡ್ ದೇರ್ ಫೋರ್ ಸಪ್ಲೈಡ್ ಥ್ರೂ ಡಯಟ್. ಸೊ ಯಾವ ಅಮೈನೋ ಆಸಿಡ್ಗಳನ್ನು ಬಾಡಿ ಸಿಂಥಸೈಸ್ ಮಾಡಲ್ಲ ಮತ್ತು ಅದನ್ನು ಡಯಟ್ ಮೂಲಕ ಸಪ್ಲೈ ಮಾಡಬೇಕು, ಅದನ್ನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಲೈಸಿನ್, ವ್ಯಾಲಿನ್. ಸೊ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಇದರ ಆಪೋಸಿಟ್, ಅಮೈನೋ ಆಸಿಡ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ಡ್ ಬೈ ದ ಬಾಡಿ. ಸೊ ಬಾಡಿ ಈ ಅಮೈನೋ ಆಸಿಡ್ಗಳನ್ನು ಸಿಂಥಸೈಸ್ ಮಾಡಿದರೆ ಅದನ್ನು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗ್ಲೈಸಿನ್, ಆಸ್ಪಾರ್ಟಿಕ್ ಆಸಿಡ್. ಸೊ ನೆಕ್ಸ್ಟ್ ಒನ್ ಜ್ವಿಟರ್ ಅಯಾನ್. ಸೊ ಜ್ವಿಟರ್ ಅಯಾನ್ ಅಂದರೆ ಏನು ಅಂತ ಕೇಳ್ಬೋದು. ಇನ್ ಅಕ್ವಿಯಸ್ ಸೊಲ್ಯೂಷನ್ ದ ಕಾರ್ಬಾಕ್ಸಿಲ್ ಗ್ರೂಪ್ ಕ್ಯಾನ್ ಲೂಸ್ ಎ ಪ್ರೋಟಾನ್ ಆ್ಯಂಡ್ ಅಮೈನೋ ಗ್ರೂಪ್ ಕ್ಯಾನ್ ಅಕ್ಸೆಪ್ಟ್ ಎ ಪ್ರೋಟಾನ್ ಗಿವಿಂಗ್ ರೈಸ್ ಟು ಎ ಡೈಪೋಲಾರ್ ಅಯಾನ್ ಈಸ್ ಕಾಲ್ಡ್ ಜ್ವಿಟರ್ ಅಯಾನ್. ಸೊ ಒಂದು ಅಕ್ವಿಯಸ್ ಸೊಲ್ಯೂಷನಲ್ಲಿ ಕಾರ್ಬಾಕ್ಸಿಲ್ ಗ್ರೂಪು ಒಂದು ಪ್ರೋಟಾನ್ನ ಲಾಸ್ ಮಾಡಿಕೊಳ್ಳುತ್ತೆ, ಅಮೈನೋ ಗ್ರೂಪು ಒಂದು ಪ್ರೋಟಾನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಆಗ ಒಂದು ಡೈಪೋಲಾರ್ ಅಯಾನ್ ಫಾರ್ಮ್ ಆಗುತ್ತೆ. ಅದನ್ನು ಜ್ವಿಟರ್ ಅಯಾನ್ ಅಂತ ಕರೀತಾರೆ. ಸೊ ಇದು ಅಮೈನೋ ಆಸಿಡ್. ಸೊ ಇದರಲ್ಲಿರುವಂಥ ಕಾರ್ಬಾಕ್ಸಿಲ್ ಗ್ರೂಪ್ ಏನಿದೆ ಇದರಲ್ಲಿರುವಂಥ ಹೆಚ್ಚು ರಿಮೂವ್ ಆಗುತ್ತೆ ಆ್ಯಂಡ್ NH2ಗೆ ಒಂದು ಪ್ರೋಟಾನ್ ಆ್ಯಡ್ ಆಗುತ್ತೆ. ಆಗ ನಮಗೆ ಜ್ವಿಟರ್ ಅಯಾನ್ ಫಾರ್ಮ್ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಒಂದು ಎಕ್ಸಾಂಪಲ್ ನೋಡೋದಾದರೆ ಜ್ವಿಟರ್ ಅಯಾನ್ ಫಾರ್ಮ್ ಆಫ್ ಅಲೆನಿನ್. ಸೊ ಅಲೆನಿನ್ ಸ್ಟ್ರಕ್ಚರ್. ಸೊ ಅಲೆನಿನಲ್ಲಿ ಕಾರ್ಬಾಕ್ಸಿಲ್ ಗ್ರೂಪ್ ಏನಿದೆ ಇದರಲ್ಲಿರುವಂಥ ಹೆಚ್ಚು ರಿಮೂವ್ ಆಗುತ್ತೆ, NH2ಗೆ ಒಂದು ಪ್ರೋಟಾನ್ ಆ್ಯಡ್ ಆಗುತ್ತೆ. ಆಗ ನಮಗೆ ಜ್ವಿಟರ್ ಅಯಾನ್ ಫಾರ್ಮ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್. ಸೊ ವಾಟ್ ಆರ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಆ್ಯಂಡ್ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕೇಳ್ಬೋದು. ಸೊ ವೈಟಮಿನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ಫ್ಯಾಟ್ ಆ್ಯಂಡ್ ಆಯಿಲ್ಸ್ ಆರ್ ಕಾಲ್ಡ್ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ AD, EK. ಸೊ ಇದೇ ರೀತಿಯಾಗಿ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂದರೆ ವೈಟಮಿನ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಸೊ ವಾಟ್ರಲ್ಲಿ ಸಾಲ್ಯುಬಲ್ ಆದರೆ ಅದನ್ನು ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ B and C. ಸೊ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ನು ಲಿವರ್ ಮತ್ತು ಅಡಿಪೋಸ್ ಟಿಶ್ಯೂಯಲ್ಲಿ ಸ್ಟೋರ್ ಆಗುತ್ತೆ. ಬಟ್ ವಾಟರ್ ಸಾಲ್ಯುಬಲ್ ವೈಟಮಿನ್ನು ಸೊ ಇದು ಬಾಡಿಯಲ್ಲಿ ಸ್ಟೋರ್ ಆಗಲ್ಲ. ಸೊ ಇದನ್ನು ನೀವು ಫ್ರೀಕ್ವೆಂಟಾಗಿ ತೊಗೊಳ್ತಾ ಇರಬೇಕಾಗತ್ತೆ. ಇದರ ಜೊತೆಗೆ ಎಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ಗಳ ಒಂದು ವಿಡಿಯೋ ಇದೆ. ಸೊ ಅದನ್ನು ಕೂಡ ಚೆಕ್ ಮಾಡಿ. ಸೊ ಇದರಿಂದ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಬೋದು ನಿಮ್ಮ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ.